ತಂದನ್ನಿ ತಾನಾನಾನ ತಂದನ್ನಾನಿ ತಾನಾನಾನ ತಂದನ್ನಾನ ತಾನಾನಾನ ತಾನಾನಾನ. ಅಜ್ಜಿ ಕತೆ ಹೇಳಜ್ಜಿ. ಹಾಯ್, ನಾನು ಮಮತಾ. ನಮ್ಮ ಸರಳ ಜೀವನ ಚಾನೆಲ್ನಲ್ಲಿ ಬರೋ ಅಜ್ಜಿ ಕತೆ ಅಂದರೆ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೆ ತುಂಬಾ ಅಚ್ಚುಮೆಚ್ಚು. ಇವತ್ತು ನಮ್ಮ ಅಜ್ಜಿ ಕತೆಗೆ ಬೆಂಗಳೂರಿನ ಬಸವನಗುಡಿಯಿಂದ ಎಸ್ ನಾಗರಾಜ್ ಗುಪ್ತಾ ಅನ್ನೋರು ನಮಗೆ ಒಂದು ಕಥೆಯನ್ನು ಬರೆದು ಕಳಿಸಿದ್ದಾರೆ. ಕತೆ ತುಂಬಾ ಚೆನ್ನಾಗಿದೆ. ಬನ್ನಿ ಅವರು ಕಳಿಸಿದ ಕಥೆಯನ್ನು ಅಜ್ಜಿ ಬಾಯಲ್ಲಿ ಕೇಳೋಣ. ಒಂದಾನೊಂದು ಕಾಲದಲ್ಲಿ ರಾಮಾಪುರ ಅನ್ನೋ ಚಿಕ್ಕ ಹಳ್ಳಿ ಇತ್ತು. ಅದು ನಿಸರ್ಗದ ಮಡಿಲಲ್ಲಿ ಇದ್ದ ಹಳ್ಳಿಯಾಗಿತ್ತು. ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ತುಂಬಾ ಶಾಂತವಾಗಿದ್ದ ಊರದು. ಹೌದಾ ಅಜ್ಜಿ? ಹೌದು ಮಕ್ಕಳೇ. ಆ ಊರಲ್ಲಿ ರಾಮಪ್ಪ ಅನ್ನೋನು ವಾಸವಾಗಿದ್ದ. ಆತ ರೈತನಾಗಿದ್ದ. ತನ್ನ ಸಣ್ಣ ತೋಟದಲ್ಲಿ ಹಣ್ಣುಗಳನ್ನ ಬೆಳೆದು ಅದನ್ನ ಮಾರಿ ಜೀವನ ಸಾಗಿಸ್ತಾ ಇದ್ದ. ರಾಮಪ್ಪನ ಜೊತೆ ಆತನ ಹೆಂಡತಿ ಮತ್ತು ಮಗಳು ಸಹ ವಾಸವಾಗಿದ್ರು. ಹೆಂಡತಿ ತುಂಬಾ ಒಳ್ಳೆಯವಳಾಗಿದ್ಲು. ಹಾಗೇನೆ ಒಬ್ಳು ಮಗಳಿದ್ಲು ಅಂತ ಹೇಳದ್ನಲ್ಲ ಮಕ್ಕಳೇ, ಆಕೆ ತುಂಬಾ ಸುಂದರಿಯಾಗಿದ್ಲು. ಅಷ್ಟೇ ಅಲ್ಲ, ಅಪಾರ ಬುದ್ಧಿವಂತೆಯೂ ಆಗಿದ್ಲು. ಆಕೆಯ ಅಮ್ಮ ಅವಳಿಗೆ ದೇವರ ಸ್ತೋತ್ರಗಳನ್ನ ಹೇಳಿಕೊಡ್ತಾ ಇದ್ಲು. ದಿನಾಲೂ ಅಮ್ಮ ಮಗಳು ಒಟ್ಟಾಗಿ ಕೂತು ದೇವರ ಭಜನೆ ಮಾಡ್ತಿದ್ರು. ಹೀಗಾಗಿ ಮಗಳು ತುಂಬಾ ಸಾತ್ವಿಕಳಾಗಿ ಬೆಳೆಯತೊಡಗಿದ್ಲು. ದೇವರಲ್ಲಿ ಆಕೆಯ ಭಕ್ತಿ ಎಷ್ಟಿತ್ತು ಅಂದ್ರೆ ದಿನಾಲೂ ತೋಟದಿಂದ ಹೂಗಳನ್ನ ಕೊಯ್ದು ಮಾಲೆಯನ್ನ ಮಾಡಿ ಊರ ಮಧ್ಯದಲ್ಲಿದ್ದ ಮಾರುತಿ ದೇವರಿಗೆ ಅರ್ಪಿಸ್ತಾ ಇದ್ಲು. ಮಾರುತಿಗೂ ಇವಳಿಗೂ ಅವಿನಾಭಾವ ಸಂಬಂಧ ಇತ್ತು ಅಂತ ಅನ್ಸುತ್ತೆ. ಒಂದಿನ ರೈತ ತೋಟದಲ್ಲಿ ಕೆಲಸ ಮಾಡುವಾಗ ಗಾಯಗೊಂಡ ಕೋತಿ ಮರಿಯೊಂದು ಸಿಕ್ತು. ಅದನ್ನ ಕಂಡು ಪಾಪ ಅಂತ ಅನ್ಸಿ ಆ ರೈತ ಮನೆಗೆ ತಂದ. ಮುಂದೇನಾಯ್ತಜ್ಜಿ? ಹೇಳ್ತೀನಿ ಮಕ್ಕಳೇ. ರೈತನ ಮಗಳಿಗೆ ತುಂಬಾ ಸಂತೋಷವಾಯ್ತು. ಆಕೆ ಕೋತಿಯನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಂಡ್ಲು. ಹಾಗೆ ಎಲ್ಲೇ ಹೋಗೋದಿದ್ರು ಕೋತಿಯನ್ನ ಜೊತೆಗೆ ಕರೆದೊಯ್ತಾ ಇದ್ಲು. ಹೀಗೆ ಕೆಲ ತಿಂಗಳುಗಳ ಬಳಿಕ ಊರಲ್ಲಿ ಜಾತ್ರೆ ನಡೀತಾ ಇತ್ತು. ಇಡೀ ಊರಿಗೆ ಊರೇ ಸಿಂಗಾರಗೊಂಡಿತ್ತು. ಉಯ್ಯಾಲೆಗಳು, ತೊಟ್ಟಿಲು, ಬಳೆ ಅಂಗಡಿ ಅಂತ ಜಾತ್ರೆ ಸ್ವಲ್ಪ ಜೋರಾಗಿಯೇ ನಡೀತಿತ್ತು. ಜಾತ್ರೆಗೆ ಬೇರೆ ಬೇರೆ ಊರಿನಿಂದಲೂ ಸಾಕಷ್ಟು ಜನ ಬಂದಿದ್ರು. ರೈತನ ಮಗಳು ಕೂಡ ತನ್ನ ತಂದೆ ತಾಯಿ ಮತ್ತು ಸಾಕಿದ್ದ ಕೋತಿಯೊಂದಿಗೆ ಜಾತ್ರೆಗೆ ಹೋಗಿದ್ಲು. ಅಲ್ಲಿ ಅವಳು ಸರ, ಬಳೆಯನ್ನ ಕೊಂಡುಕೊಂಡ್ರೆ ಕೋತಿಗೆ ಒಂದು ಟೋಪಿಯನ್ನ ಕೊಡಿಸಿದ್ಲು. ಹೀಗಿರುವಾಗ ಆ ರಾಜ್ಯವನ್ನ ಆಳ್ತಾ ಇದ್ದ ರಾಜ ತನ್ನ ಕುಟುಂಬದ ಸಮೇತನಾಗಿ ಜಾತ್ರೆಗೆ ಬಂದ. ಅಲ್ಲಿ ದೇವರಿಗೆ ಪೂಜೆಯನ್ನ ಸಲ್ಲಿಸ್ದ. ಪೂಜೆಯನ್ನ ಮುಗಿಸಿ ರಾಜ ಮರಳಿ ಹೋಗುವಾಗ ಎಲ್ಲರೂ ಕೂಡ ರಸ್ತೆ ಪಕ್ಕ ನಿಂತು ಕೈ ಮುಗಿದು ರಾಜನಿಗೆ ನಮಸ್ಕಾರ ಮಾಡ್ತಾ ಇದ್ರು. ಆಗ ಅಚಾನಕ್ಕಾಗಿ ರೈತನ ಮಗಳ ಕೋತಿ ರಸ್ತೆ ಮಧ್ಯದಲ್ಲಿ ಹೋಯ್ತು. ಅಯ್ಯೋ ಪಾಪ ಅಜ್ಜಿ. ಮಕ್ಕಳೇ ಪಾಪ. ಆಗ ಆ ಕಡೆಯಿಂದ ರಾಜನ ರಥ ವೇಗವಾಗಿ ಬರ್ತಾ ಇತ್ತು. ಇದನ್ನ ನೋಡಿದ ರೈತನ ಮಗಳು ತನ್ನ ಜೀವವನ್ನ ಲೆಕ್ಕಿಸದೆ ಕೋತಿಯನ್ನ ಹೋಗಿ ರಸ್ತೆಯ ಬದಿಗೆ ನೂಕ್ಬಿಟ್ಲು. ಎಲ್ಲರೂ ಕೂಡ ನೋಡ್ತಾ ಇದ್ದಂಗೆ ರಾಜನ ಪರಿವಾರವಿದ್ದ ರಥ ಇವಳಿಗೆ ತಾಗಿಬಿಡ್ತು. ರೈತನ ಮಗಳಿಗೆ ತುಂಬಾನೇ ಪೆಟ್ಟಾಯ್ತು. ತಕ್ಷಣ ರಾಜ ರಥವನ್ನ ನಿಲ್ಲಿಸಲು ಹೇಳ್ದ. ಆತನಿಗೆ ರೈತನ ಮಗಳ ಗುಣ ಇಷ್ಟವಾಗೋಯ್ತು. ಕೋತಿಯನ್ನ ಕಾಪಾಡೋದಕ್ಕೆ ತನ್ನ ಜೀವದ ಬಗ್ಗೆಯೂ ಯೋಚಿಸದ ಅವಳು ಸದ್ಗುಣಿ ಅನ್ನೋದು ತಿಳಿದೇ ಬಿಡ್ತು. ಹೀಗಾಗಿ ರೈತನಲ್ಲಿ ನಮ್ಮ ಆಸ್ಥಾನದಲ್ಲಿ ರಾಜ ವೈದ್ಯರಿದ್ದಾರೆ,
ಅವರಲ್ಲಿ ಚಿಕಿತ್ಸೆ ಮಾಡಿಸಿದ್ರೆ ಶೀಘ್ರ ಗುಣಮುಖಳಾಗ್ತಾಳೆ. ಹೀಗಾಗಿ ಈ ಹುಡುಗಿಯನ್ನ ನಮ್ಮ ಜೊತೆ ಅರಮನೆಗೆ ಕರ್ಕೊಂಡು ಹೋಗ್ತೀನಿ ಹಾಗಂತ ಹೇಳ್ದ. ರೈತನು ಇದಕ್ಕೆ ಒಪ್ಪಿಗೆ ಕೊಟ್ಟ. ನಂತರ ರೈತನ ಮಗಳು ರಾಜನ ಪರಿವಾರದ ಜೊತೆ ಅರಮನೆಗೆ ಹೋದ್ಲು. ಅಲ್ಲಿ ರಾಜ ವೈದ್ಯರು ಈ ಹುಡುಗಿಗೆ ಚಿಕಿತ್ಸೆ ನೀಡೋದಕ್ಕೆ ಶುರು ಮಾಡಿಬಿಟ್ರು. 4-6 ದಿನಗಳಲ್ಲೇ ಅವಳು ಅರಮನೆಯಲ್ಲಿ ತುಂಬಾ ಹೊಂದಿಕೊಂಡ್ಲು. ಹಾಗೆ ರಾಜಕುಮಾರನಿಗೆ ಇವಳ ಸೌಂದರ್ಯವನ್ನ ನೋಡಿ ಇವಳನ್ನ ಮದುವೆಯಾಗಬೇಕು ಅಂತ ಅನಿಸ್ತು. ಈ ಬಗ್ಗೆ ತನ್ನ ತಂದೆಯ ಬಳಿ ಬಂದು ಹೇಳಿದಾಗ ಆತ ಬೇಡ ಅಂದ. ಯಾಕಜ್ಜಿ? ಯಾಕೆ ಬೇಡ ಅಂದ ಅಜ್ಜಿ? ಹೇಳ್ತಿದ್ದೀನಲ್ಲ ಮಕ್ಕಳೇ, ಕೇಳಿಸ್ಕೊಳ್ಳಿ. ಅದಕ್ಕೂ ಒಂದು ಕಾರಣ ಇತ್ತು. ರಾಜನ ಮಗ ತುಂಬಾನೇ ಕೆಟ್ಟ ಗುಣಗಳನ್ನ ಬೆಳೆಸ್ಕೊಂಡಿದ್ದ. ಆತ ದುಶ್ಚಟಗಳಿಗೆ ದಾಸನಾಗಿದ್ದ. ಅಷ್ಟೇ ಅಲ್ಲ, ಆತ ಕೆಟ್ಟವರ ಸಂಘವನ್ನ ಮಾಡಿ ಸಂಪೂರ್ಣವಾಗಿ ಕೆಟ್ಟೋಗಿದ್ದ. ಹೀಗಾಗಿ ತನ್ನ ಮಗನಿಗೆ ಮದುವೆಯ ವಯಸ್ಸಾದ್ರೂ ರಾಜ ಅಧಿಕಾರವನ್ನ ಕೊಡದೆ ಆತನೇ ರಾಜ್ಯಭಾರ ಮಾಡ್ತಾ ಇದ್ದ. ಜವಾಬ್ದಾರಿ ಇಲ್ಲದ ತನ್ನ ಮಗನನ್ನ ಯಾರದ್ದೋ ಮನೆಯ ಹೆಣ್ಣು ಮಗಳಿಗೆ ಕೊಟ್ಟು ಅವಳ ಜೀವನ ಹಾಳು ಮಾಡೋದು ರಾಜನಿಗೆ ಸುತಾರಾಮ್ ಇಷ್ಟವೇ ಇರಲಿಲ್ಲ. ಹೀಗಾಗಿ ಯಾವುದೇ ಕಾರಣಕ್ಕೂ ಅವಳು ಬೇಡ ಅನ್ನೋದಾಗಿ ಹೇಳ್ದ. ಹೌದಾ ಅಜ್ಜಿ? ಹೌದು ಮಕ್ಕಳೇ. ಆದ್ರೆ ಆ ರಾಜಕುಮಾರ ನೇರವಾಗಿ ಆಕೆಯ ಬಳಿ ಬಂದು ಈ ಮದುವೆ ಯಾಗ್ತೀಯ ನೀನು ಅಂತ ಕೇಳಿ ಆಕೆಯನ್ನ ಒಪ್ಪಿಸೇ ಬಿಟ್ಟ. ಇದ್ರಿಂದ ರಾಜ ಎಲ್ಲ ಶಿವನಿಚ್ಛೆ ಅಂತ ತಿಳಿದು ರೈತನನ್ನ ಕರೆಸಿ ಅವರಿಬ್ಬರಿಗೆ ಮದುವೆ ಮಾಡಲಾಯಿತು. ಮದುವೆಯಾದ ಬಳಿಕವೂ ರಾಜಕುಮಾರ ದಿನಾಲೂ ಕುಳಿತುಕೊಂಡು ಬರ್ತಾ ಇದ್ದ. ಕೆಟ್ಟ ಸ್ನೇಹಿತರೊಂದಿಗೆ ಸೇರ್ಕೊಂಡು ಜೂಜಾಡ್ತಾ ಇದ್ದ. ದಿನವೂ ಹೆಚ್ಚು ಪಾಲು ಹೊರಗಡೆಯೇ ಇರ್ತಾ ಇದ್ದ. ಪಾಪ ಅಜ್ಜಿ ರಾಜ್ಕುಮಾರಿ. ಹೌದು ಮಕ್ಕಳೇ, ರಾಜ್ಕುಮಾರಿ ಪಾಪಾನೆ. ನಂತರ ಇದ್ರಿಂದ ರೈತನ ಮಗಳಿಗೆ ತುಂಬಾನೇ ಬೇಜಾರಾಯ್ತು. ರಾಜನಲ್ಲಿ ಈ ಬಗ್ಗೆ ಕೇಳಿದಾಗ ತನ್ನ ಮಗನ ಗುಣವನ್ನ ಹೇಳ್ದ. ಹಾಗೆಯೇ ಆತನ ಗುಣ ಸರಿಪಡಿಸುವ ಜವಾಬ್ದಾರಿಯು ನಿನ್ನ ಬಳಿಯೇ ಇದೆ ಎಂದ. ಹೀಗಾಗಿ ರೈತನ ಮಗಳು ತನ್ನ ಗಂಡನನ್ನ ಹೇಗಾದ್ರೂ ದುಶ್ಚಟಗಳಿಂದ ಮುಕ್ತಿ ಹೊಂದುವಂತೆ ಮಾಡಬೇಕು ಅಂತ ಯೋಚಿಸ್ತಾ ಇದ್ಲು. ಆ ದಿನ ರಾಜಕುಮಾರ ಹೆಂಡದ ಗುಂಗಿನಲ್ಲಿ ಆಕೆಯ ಕೋಣೆಗೆ ಬಂದ. ಆಗ ರೈತನ ಮಗಳು ತನ್ನ ಕೋತಿಗೆ ಒಂದು ಕಥೆಯನ್ನ ಹೇಳೋಕೆ ಶುರು ಮಾಡಿದ್ಲು. ಒಂದೂರ್ನಲ್ಲಿ ಒಬ್ಬ ರಾಜಕುಮಾರ ಇದ್ನಂತೆ. ಆತನ ಬಳಿ ಸಾಕಷ್ಟು ಸಂಪತ್ತು ಇದ್ವಂತೆ. ಆದ್ರೂ ಕೂಡ ಆತನಿಗೆ ಆತನ ತಂದೆ ಪಟ್ಟಾಭಿಷೇಕವನ್ನ ಮಾಡಿರ್ಲೇ ಇಲ್ವಂತೆ. ಅದ್ಯಾಕ್ ಗೊತ್ತಾ ಕೋತಿ? ಆತ ಯಾವಾಗ್ಲೂ ಕೆಟ್ಟವರ ಸಂಘ ಮಾಡ್ಕೊಂಡೇ ಇದ್ನಂತೆ. ಹೀಗಾಗಿ ಆತನಿಗೆ ರಾಜ್ಯ ಕೊಟ್ರೆ ದಿವಾಳಿ ಮಾಡ್ತಾನೆ ಅಂತ ಯೋಚಿಸಿ ರಾಜ ವಯಸ್ಸಾದ್ರೂ ರಾಜ್ಯವನ್ನ ಮಾತ್ರ ಕೊಡ್ಲೇ ಇಲ್ಲ. ರಾಜನ ಮಗನಾಗ್ ಹುಟ್ಟಿದ್ರೆ ಏನಾಯ್ತಲ್ವಾ ಕೋತಿ? ಜವಾಬ್ದಾರಿ ಬೆಳೆಸ್ಕೊಂಡಿದ್ರೆ ಆತನಿಗೂ ರಾಜ್ಯಭಾರ ಮಾಡೋ ಅವಕಾಶ ಸಿಕ್ತಿತ್ತು. ಸರಿ, ನಾಳೆ ಕಥೆನ ಹೇಳ್ತೀನಿ, ಈಗ ಹೊರಡು ಅಂತ ರೈತನ ಮಗಳು ತನ್ನ ಕೋತಿಗೆ ಕಥೆಯನ್ನ ಹೇಳಿ ಮುಗಿಸಿದ್ಲು. ಇದನ್ನ ಕೇಳಿ ರಾಜಕುಮಾರನಿಗೆ ಈಕೆ ನನ್ನದೇ ಕಥೆಯನ್ನ ಹೇಳ್ತಿದ್ದಾಳೆ ಅನ್ನೋದು ತಿಳಿದೇ ಬಿಡ್ತು. ಹಾಗೆ ತಾನು ವಯಸ್ಸಿಗೆ ಬಂದಿದ್ರು ತನ್ನ ಅಪ್ಪ ಯಾಕೆ ನನಗೆ ಪಟ್ಟಾಭಿಷೇಕವನ್ನ ಮಾಡಿಲ್ಲ ಅನ್ನೋದು ಗೊತ್ತಾಯ್ತಾ ಹೋಯ್ತು. ಅವತ್ತಿಂದ ಆತ ಇನ್ಮುಂದೆ ನಾನು ಕುಡಿಯೋದಿಲ್ಲ ಅಂತ ನಿರ್ಧಾರ ಮಾಡ್ದ. ರಾಜ್ಕುಮಾರ ಗುಡ್ ಬಾಯ್ ಆದ ಅನ್ಸುತ್ತೆ ಅಜ್ಜಿ. ಹೌದು ಮಕ್ಕಳೇ. ಮಾರನೇ ದಿನ ತನ್ನ ಅಪ್ಪನ ಬಳಿ ಹೋಗಿ, ಅಪ್ಪ, ನಾನು ನಿನ್ನ ಮನಸ್ಸನ್ನ ಸಾಕಷ್ಟು ನೋಯಿಸಿದ್ದೇನೆ. ನನ್ನ ಹೆಂಡತಿ ನನ್ನ ಕಣ್ಣನ್ನ ತೆರೆಸಿದ್ದಾಳೆ. ಹೀಗಾಗಿ ನಾನು ದುಶ್ಚಟಗಳನ್ನ ತ್ಯಜಿಸುತ್ತೇನೆ ಅಂತ ಮಾತನ್ನ ಕೊಟ್ಟ. ಇದನ್ನ ಕೇಳಿ ರಾಜನಿಗೆ ಎಲ್ಲಿಲ್ಲದ ಸಂತೋಷವಾಯಿತು. ಹಾಗೆ ತನ್ನ ಸೊಸೆ ಬಗ್ಗೆ ಹೆಮ್ಮೆಯೂ ಆಯಿತು. ಹೀಗಾಗಿ ರಾಜ ಮಾರನೇ ದಿನವೇ ತನ್ನ ಮಗನಿಗೆ ರಾಜ್ಯದ ಸಂಪೂರ್ಣ ಜವಾಬ್ದಾರಿಯನ್ನ ಕೊಟ್ಟ.
ಪಟ್ಟಾಭಿಷೇಕವನ್ನ ಬಹಳ ವಿಜೃಂಭಣೆಯಿಂದ ಮಾಡ್ದ. ಕತೆ ತುಂಬಾ ಚೆನ್ನಾಗಿತ್ತಜ್ಜಿ. ಈ ಕಥೆಯಿಂದ ನೀವು ತಿಳ್ಕೋಬೇಕಾಗಿರೋ ನೀತಿ ಏನ್ ಗೊತ್ತಾ? ನೋಡಿ ಮಕ್ಕಳೇ, ಹೆಣ್ಣು ಸಂಸಾರದ ಕಣ್ಣು ಅಂತಾನೆ ಹೇಳ್ತಾರೆ. ಒಬ್ಬ ಸಮರ್ಥ ಹೆಣ್ಣಿಂದ ಎಂತಹ ಬದಲಾವಣೆಗಳು ಬೇಕಾದರೂ ಆಗಬಲ್ಲದು. ಹಾಗೆ ನಾವು ಕೂಡ ನಮ್ಮ ಜವಾಬ್ದಾರಿಯನ್ನ ಅರಿತುಕೊಂಡು ಬದುಕಿದ್ರೆ ಜೀವನಕ್ಕೊಂದು ಅರ್ಥ ಬರುತ್ತೆ. ಮಕ್ಕಳ, ಈ ಸುಂದರವಾದ ಕಥೆಯನ್ನ ಕಳಿಸಿದವರು ಎಸ್ ನಾಗರಾಜು ಗುಪ್ತಾ, ಬಸವನಗುಡಿ, ಬೆಂಗಳೂರು. ಅವರಿಗೆ ನಮ್ಮೆಲ್ಲರ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸೋಣ. ಏನಂತೀರಿ?